ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಸ್ಪೆಂಡ್ ಆಗಿರುವ ಕಮಿಷನರ್ ಆಗಿದ್ದ ದಯಾನಂದ್ ಅವರ ಮೆಸೇಜ್ ಸೀಕ್ರೆಟ್ ಅನ್ನು ಸಿಡಿಸಿದ್ದಾರೆ ಈಗ ಕೇಂದ್ರ ಮಂತ್ರಿ. ಹಾಗೆ ಅಸಲಿಗೆ ಸಿದ್ದರಾಮಯ್ಯನವ್ರಿಗೇನೆ ಫೋನ್ ಕಾಲ್. ಏನದರ ರಹಸ್ಯ? ಮತ್ತೊಂದು ಕಡೆಗೆ ರಾಜ್ಯದ ಪ್ರಭಾವಿ ಮಂತ್ರಿಯೊಬ್ಬರು ಅಸಲಿ ಸತ್ಯವನ್ನು ಕೊನೆಗೂ ಒಪ್ಪಿಕೊಂಡ್ರಲ್ಲ. ಇಷ್ಟೆಲ್ಲ ವಾದ ಪ್ರತಿವಾದಗಳು ನಡೀತಾ ಇದ್ದಾವೆ. ಏನೂ ಆಗಿಲ್ಲ ಅಂತ ಸಿದ್ದರಾಮಯ್ಯನವರು ಕೇಸನ್ನು ಕ್ಲೋಸ್ ಮಾಡಿಬಿಟ್ರ ಅನ್ನೋ ತನಕ ಜನ ಮಾತಾಡೋ ರೀತಿ ಆಗಿದೆ. IAS ಆಫೀಸರ್ಸ್ಗೂ ಕೂಡ ಸಿದ್ದರಾಮಯ್ಯನವರು ಕ್ಲೀನ್ ಚಿಟ್ ಕೊಟ್ರ ಅನ್ನೋ ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದೆ. ಇಷ್ಟೆಲ್ಲದರ ನಡುವೆ ಮಹತ್ವದ ವಿಚಾರಗಳು ಈಗ ಔಟ್ ಆಗ್ತಿರೋದು. ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, CM, DCM, G. ಪರಮೇಶ್ವರ್ ಅವರು ಎಲ್ಲರ ಮಾತು ಕೇಳಿಸ್ಕೊಳ್ತಿದ್ದೀವಿ. ಎಲ್ಲರೂ ಹೇಳ್ತಿರೋದೊಂದು, ನಾವು ತಪ್ಪು ಮಾಡಿಲ್ಲ. ಈಗ ತಪ್ಪು ಮಾಡಿದ್ದೀವಿ ಅಂತ ನಾವು ಸಾಕ್ಷಿ ಕೊಟ್ಟು ಹೇಳೋದ್ರಿಂದನೂ ಪ್ರಯೋಜನ ಇಲ್ಲ ಅಂತ ಅನಿಸ್ಬಿಡ್ತಿದೆ ಈಗ. ಯಾಕಂದರೆ ಅವರು ತಪ್ಪು ಮಾಡಿಲ್ಲ ಅಂತ ಡಿಕ್ಲೇರ್ ಮಾಡಿದ್ದಾಗಿದೆ. ಮತ್ತು ಸತ್ಯವತಿ ಅವರನ್ನ, ಶಾಲಿನಿ ರಜನೀಶ್ ಅವ್ರನ್ನ ಯಾಕ್ರಿ ಸಸ್ಪೆಂಡ್ ಮಾಡಬೇಕು, ಅವ್ರೇನು ತಪ್ಪು ಮಾಡಿದ್ದಾರೆ ಅಂತ ಕೇಳ್ತಿದ್ದಾರೆ. ತಪ್ಪೆಲ್ಲಾಗಿದೆ ಅನ್ನೋದನ್ನು ಇಡೀ ಎಲ್ಲ ಮೀಡಿಯಾಗಳು ಕೂಡ ವಿತ್ ಡಾಕ್ಯುಮೆಂಟ್ಸ್, DPIRಗೆ ಲೆಟರ್ ಬಂದಿದ್ದು, DCP ಭದ್ರತಾ ವಿಭಾಗ ಇದು ಆಗಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದು, ಸಮಯ ಕೇಳಿದ್ದು ಎಲ್ಲವೂ ಕೂಡ ಹೊರಬಂದ ಮೇಲೂ ಕೂಡ ಇಂಥ ಪ್ರಶ್ನೆಗಳು ಯಾಕೆ ಬಂದವು ಅಂತ ಆಕ್ರೋಶ ವ್ಯಕ್ತವಾಗ್ತಿರೋ ಹೊತ್ತಲ್ಲಿ ನೋಡಿ ಈಗ ಕೇಂದ್ರ ಸಚಿವರೊಂದು ಬಿಗ್ ಸೀಕ್ರೆಟನ್ನು ಸಿಡಿಸಿದ್ದಾರೆ. ದಯಾನಂದ್ ಅವರ ಮೆಸೇಜ್ ಏನಿತ್ತು ಗೃಹ ಸಚಿವರಿಗೆ, ಸಿದ್ದರಾಮಯ್ಯನವ್ರಿಗೇನೆ ಕಮಿಷನರ್ ದಯಾನಂದ್ ಅವರು ಕಾಲ್ ಮಾಡಿದ್ರ, ಏನೇನು ಹೇಳಿದರು? ಹಾಗಾದರೆ ಎಲ್ಲವನ್ನ ತಮ್ಮ ಅಧಿಕೃತ ಮಾಹಿತಿ ಅಂತ ಕೇಂದ್ರ ಸಚಿವರು ತೆರೆದಿಟ್ಟಿರೋದು. ಅವತ್ತು ರಾತ್ರಿ ಇಡೀ ಮ್ಯಾಚ್ ಗೆದ್ದಾಗ, RCB ಮ್ಯಾಚ್ ಗೆದ್ದಾಗ ಏನು ಸೆಲೆಬ್ರೇಷನ್ ಏನು ಕಡಿಮೆ ಇರಲಿಲ್ಲ. ಕುಡಿದು ಕುಪ್ಪಳಿಸಿದ್ರು, ಕುಣಿದು ಕುಪ್ಪಳಿಸಿದ್ರು ಅಲ್ಲ, ಕುಡಿದು ಕುಪ್ಪಳಿಸಿದ್ರು ಬೆಂಗಳೂರಲ್ಲಿ. ಒಂದೊಂದ್ಸಲ ನಮ್ಮ ಜನ ಅತಿರೇಕ ನೋಡಬೇಕಲ್ಲಿ. ವಿಜುವಲ್ಸು ಕೂಡ ಓಡಾಡ್ತಿದೆಯಲ್ಲ, ಎಲ್ಲಿ ಮೇಲ್ಗಡೆ ಎಲ್ಲ ಹತ್ತಿ ಜೀವ ಹೆಚ್ಚ, ಇವ್ರಿಗೆ ಆಟ ಹೆಚ್ಚ ಅನ್ನೋ ತನಕ ಹುಚ್ಚಾಟ ಮಾಡಿರ್ತಾರೆ. ಆ ಗೆದ್ದ ದಿನ ರಾತ್ರಿನೂ ಕೂಡ ಹಾಗೆ ಆಗಿದೆ. ಅದನ್ನು ಪೊಲೀಸರು ಇಡೀ ರಾತ್ರಿ ಬೆಳಗ್ಗೆ 5:30 ತನಕ ಭದ್ರತೆ ಒದಗಿಸಿದ್ದಾರೆ. ಕೇಂದ್ರ ಸಚಿವರು ತನಗಿರೋ ಅಧಿಕೃತ ಮಾಹಿತಿ ಅಂತ ರಾಜ್ಯದ ಜನರ ಮುಂದೆ ಶೇರ್ ಮಾಡಿರುವಂಥ ಮಹತ್ವದ ಇನ್ಫಾರ್ಮೇಷನ್ ಇದು. ಇಡೀ ರಾತ್ರಿ ಭದ್ರತೆ ಒದಗಿಸಿರ್ತಾರೆ ಪೊಲೀಸರು. ಮತ್ತು ಅದನ್ನು ಕಮ್ಯುನಿಕೇಷನು, ಕೋಆರ್ಡಿನೇಷನು ಅಂದ್ಕೊಂಡು ಎಲ್ಲ ಸೀನಿಯರ್ ಆಫೀಸರ್ಸ್ಗೂ ಕೂಡ ಸುಸ್ತಾಗಿರುತ್ತೆ. ಬೆಂಗಳೂರು ಕಮಿಷನರ್ಗೆ ಅವತ್ತು ಹೈ ಅಲರ್ಟಲ್ಲಿ ಇರಬೇಕಾದಂತಹ ಒಂದು ಚಾಲೆಂಜ್ ಇತ್ತು, ರಾತ್ರಿ ಇಡೀ ಸೆಲೆಬ್ರೇಷನು. ಸೊ ಕಮಿಷನರು ಗೃಹ ಸಚಿವರಿಗೆ ಮೆಸೇಜ್ ಕಳಿಸ್ತಾರೆ, ನಾನು ರೆಗ್ಯುಲರ್ ಬ್ರೀಫಿಂಗ್ಗೆ ಇವತ್ತು ಹಾಜರಾಗಲ್ಲ. ಅಂದರೆ ಇದು RCBಗೆ ರಿಲೇಟೆಡ್ ಅಲ್ಲ, ರೆಗ್ಯುಲರ್ ಬ್ರೀಫಿಂಗ್ ಅದಕ್ಕೂ ಕೂಡ ನಾನು ಬರೋದಕ್ಕಾಗ್ತಿಲ್ಲ ಅಂತ ಮೆಸೇಜ್ ಹಾಕ್ತಾರೆ. ಯಾಕಂದರೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಭದ್ರತೆಗೆ ನಿಯೋಜನೆಗೊಂಡಿತ್ತು, ಟಯರ್ಡ್ ಆಗಿತ್ತು. ಸೀನಿಯರ್ ಆಫೀಸರ್ಸ್ ಕೂಡ ಕಮ್ಯುನಿಕೇಷನ್, ಕೋಆರ್ಡಿನೇಷನ್ ಅಂತ ಟಯರ್ಡ್ ಆಗಿದ್ರು ರಾತ್ರಿ ಇಡೀ. ಹಾಗಾಗಿ ನಾನು ಬರೋಕ್ಕಾಗಲ್ಲ ಅಂತ ಕಮಿಷನರ್ ದಯಾನಂದ್ ಅವರು ಮೆಸೇಜ್ ಹಾಕ್ತಾರೆ G. ಪರಮೇಶ್ವರ್ ಅವ್ರಿಗೆ. ಇದು ತನಗಿರುವ ಅಧಿಕೃತ ಮಾಹಿತಿ ಅಂತ ಪ್ರಹ್ಲಾದ್ ಜೋಶಿ ಅವರು ಶೇರ್ ಮಾಡಿರೋದು. ಅಷ್ಟೇ ಅಲ್ಲ, ಅದರ ಜೊತೆಗೆ ಈ ಮೆಸೇಜ್ ಬರುತ್ತೆ, ಬ್ರೀಫಿಂಗಿಗೆ ಬರಲ್ಲ ಅಂತ ಆ ಹೊತ್ತಲ್ಲಿ ಭದ್ರತಾ ವಿಭಾಗದ ಲೆಟರು, ಸಲಹೆ ಎಲ್ಲವನ್ನ ಮೀರಿ ಸ್ಟೇಜ್ ತಯಾರಿನೇ ಶುರುವಾಗ್ಬಿಟ್ಟಿರುತ್ತೆ. ಇದು ಗೊತ್ತಾಗಿ ದಯಾನಂದ್ ಅವರು ಮುಖ್ಯಮಂತ್ರಿಗಳಿಗೆ ನೇರವಾಗಿ ಕರೆ ಮಾಡಿದ್ದಾರೆ ಅನ್ನೋದು ಕೇಂದ್ರ ಸಚಿವರು ಹೇಳ್ತಿರುವಂಥ ಡೀಟೇಲ್ಸು. ಇದು ಸಾಬೀತಾಗಿರುವಂಥ ಸತ್ಯ ಅಂತಾರೆ ಅವರು. ರಾಜ್ಯ ಸರ್ಕಾರ ಗೊತ್ತಿದ್ದುಕೊಂಡೇ ಅತಿ ದೊಡ್ಡ ತಪ್ಪು ಮಾಡಿ ಇಷ್ಟು ಜನರ ಸಾವಿಗೆ ಕಾರಣ ಆಗಿದೆ, ಒಂದು ಅರ್ಥದಲ್ಲಿ ಕೊಲೆ ಮಾಡಿದೆ ಅಂತಲ್ವ BJP ಹೇಳ್ತಿರೋದು. ಇದು ಸುಪಾರಿ ಕೊಟ್ಟು ಮಾಡಿರೋದು ಮರ್ಡರ್ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ. ನೇರವಾಗಿ ಇದು ಬಹಳ ರಿಸ್ಕಿ, ಸಮಯ ಬೇಕು ಅನ್ನೋದನ್ನು ಸಿದ್ದರಾಮಯ್ಯನವ್ರಿಗೆ, ಮುಖ್ಯಮಂತ್ರಿಗಳಿಗೆ ಕರೆ ಮಾಡಿ ದಯಾನಂದ್ ಅವರು ತಿಳಿಸಿದ್ದಾರೆ. ಇದು ನಾವು ಹೇಳ್ತಿರೋದಲ್ಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಿರೋದು. ಇಷ್ಟಾದ ಮೇಲೂ ಕೂಡ DK ಶಿವಕುಮಾರ್ ಅವರು ಒತ್ತಡ ಹಾಕ್ತಾರೆ. ಆಮೇಲೆ ನಾನೆಲ್ಲಿ ಬಿದ್ದು ಬಿಡ್ತೀನೋ, ಯುವಕರ ಕ್ರೇಜನ್ನು DK ಶಿವಕುಮಾರ್ ಅವರು ಎನ್ಕ್ಯಾಶ್ ಮಾಡಿಕೊಂಡು ಲಾಭ ಪಡ್ಕೊಂಡು ಬಿಡ್ತಾರಾ, ಸೆಳೆದು ಬಿಡ್ತಾರ RCB ಫ್ಯಾನ್ಸ್ನ ತಮ್ಮ ಕಡೆಗೆ ಅನ್ನೋ ರೀತಿಯಲ್ಲಿ ಪೈಪೋಟಿಗೆ ಬಿದ್ದು ಸಿದ್ದರಾಮಯ್ಯನವರು ತಾವೂ ಕೂಡ ಒತ್ತಡ ಹೇರ್ತಾರೆ ಅಂತ ಹೇಳ್ತಿರೋದು. ಈಗ ನೋಡ್ರಿ, ಬೆಂಗಳೂರು ಕೇಸ್ದಲ್ಲಿ ಸರ್ಕಾರ ಅತ್ಯಂತ ಬೇಜವಾಬ್ದಾರಿತವಾಗಿ ನಡ್ಕೊಂಡಿದೆ ಅನ್ನೋದು ಅತ್ಯಂತ ಇದು ಸಿದ್ಧಪಡಿಸಿದಂಥ ಒಂದು ಸತ್ಯ. ಇದು ಆಲ್ಮೋಸ್ಟ್ ಇದು ಕೋರ್ಟ್ನಲ್ಲಿ ಅಧಿಕೃತವಾಗಿ ಆಗಿಲ್ಲ ಅನ್ನೋದು ಬಿಟ್ಟರೆ ಇಟ್ ಇಸ್ ಎ ಪ್ರೂವನ್ ಫ್ಯಾಕ್ಟ್. ಅದೆಲ್ಲ ಇದ್ದು ಸಹಿತ ಪೊಲೀಸರು ಅನುಮತಿಯನ್ನು ನಿರಾಕರಿಸಿದ್ದಾರೆ.
ಸ್ವತಃ ಮುಖ್ಯಮಂತ್ರಿಗಳಿಗೆ ನನಗೆ ಭಾಳ ಖಚಿತವಾಗಿ ನಾನು ಹೇಳ್ತಿದ್ದೇನೆ, ಕಮಿಷನರ್ ಆಫ್ ಪೊಲೀಸ್ ಬೆಂಗಳೂರು ದಯಾನಂದ್ ಅವರು ನಮಗೆ ಒಂದು ದಿವಸದಲ್ಲಿ ಇದು ಅರೇಂಜ್ಮೆಂಟ್ ಮಾಡೋಕ್ಕಾಗಲ್ಲ, ಗೆದ್ದ ದಿವಸ ರಾತ್ರಿನೇ ವಿಪರೀತವಾಗಿ ರಾತ್ರಿಯೆಲ್ಲ ಜನ, ಇದು ಒಂದು ದೌರ್ಭಾಗ್ಯನೇ. ಕ್ರಿಕೆಟು ಆಟ ಪ್ರೇಮಿಸ್, ಅದನ್ನು ಅಭಿಮಾನ ಇರಲಿ, ಅದರ ಬಗ್ಗೆ ನಮ್ಮ ಕ್ರಿಕೆಟರ್ಸ್ ಬಗ್ಗೆ ನಮ್ಮ ಆಟಗಾರರ ಬಗ್ಗೆ ಒಂದು ಅಭಿಮಾನ ಇರಲಿ, ಪ್ರೇಮ ಇರಲಿ, ಆದರೆ ರಾತ್ರಿಯೆಲ್ಲ ದೊಡ್ಡ ಪ್ರಮಾಣದಲ್ಲಿ ಕುಡಿದು ಕುಪ್ಪಳಿಸಿ ಎಲ್ಲ ಮಾಡಿ ಅದನ್ನು ಕಂಟ್ರೋಲ್ ಮಾಡೋದ್ರಾಗ ಸಾಕಾಗಿತ್ತು. ನನಗೆ ಗೊತ್ತಿರೋ ಮಟ್ಟಿಗೆ ಪೊಲೀಸ್ ಕಮಿಷನರು ಅವತ್ತಿನ ಬೆಳಗಿನ ಯೂಶ್ವಲ್ ಬ್ರೀಫಿಂಗಕ್ಕೂ ಹೋಗಿಲ್ಲ. ಅದಾದ ನಂತರ ಅಲ್ಲಿ ಪೆಂಡಲ್ ಹಾಕೋದು ಅದು ನೋಡ್ಕೊಂಡ್ಮೇಲೆ ಅವರು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ, ಇಲ್ಲ ಇದು ನಮ್ಗೆ ಬಂದೋಬಸ್ತ್ ಕೊಡೋಕ್ಕಾಗಲ್ಲ ಅಂತ. ಉಪಮುಖ್ಯಮಂತ್ರಿಗಳ ಒತ್ತಾಯದ ಮೇರೆಗೆ ಮುಖ್ಯಮಂತ್ರಿಗಳು ಪೈಪೋಟಿಯಲ್ಲಿ ಉಪಮುಖ್ಯಮಂತ್ರಿಗಳು ಕೊಡಿಸಿ ನಾನು ಹಿಂದುಳಿದುಗಳಿದ್ದೇನೆ ಅಂತೇಳಿ ಇಬ್ಬರು ಪೈಪೋಟಿಯಲ್ಲಿ ಪರ್ಮಿಷನ್ ಕೊಡಿಸಿ ಈಗ ಈ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡಿರೋದು ಮತ್ತು ಇನ್ನಿತರ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿರೋದು ಇದು ತಮ್ಮ ಮೇಲಿನ ಆರೋಪವನ್ನು ಏನಾದರೂ ಮಾಡಿ ಜಾಡಿಸಿಕೊಳ್ಳೋದು, ಅಂದ್ರೆ ತಕ್ಕೊಂಡ್ಬಿಡೋದು ಅಂತ. ಒಂಥರ ಎಸ್ಕೇಪಿಸಮ್ ಇದು ಯಾವ ಕಾಲಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಾನು ಕೇಳೋದು, ಗೋವಿಂದರಾಜನ್ ತೆಗೆದ್ರಲ್ಲ, ಯಾಕೆ ತೆಗೆದ್ರಿ? ಕಾರಣ ಯಾಕೆ ಕೊಡ್ತಾ ಇಲ್ಲ ನೀವು? ಹಂಗಾರೆ ಗೋವಿಂದರಾಜನ್ ತೆಗೆದಿರಿ ಅಂತಂದ್ರೆ ಆತ ಏನೋ ತಪ್ಪು ಮಾಡಿರ್ಬೇಕು. ಅವರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಯಾಕೆ FIR ಇಲ್ಲ? ಹಂಗಾರೆ ವೈ ಯು ಆರ್ ನಾಟ್ ಫೈಲಿಂಗ್ FIR ಆನ್ ದಟ್ ಫೆಲೋ? ಯಾಕಾಗ್ತಾ ಇಲ್ಲ ಅಂದರೆ ನಿಮಗೆ ಏನಾದರೂ ಮಾಡಿ ಇದನ್ನು ಅವ್ರಿಗೆ ಸಸ್ಪೆಂಡ್ ಇವ್ರಿಗೆ ಸಸ್ಪೆಂಡ್ ಅಂದು ಸ್ವಲ್ಪ ಆಕ್ರೋಶನ ತಣ್ಣಗೆ ಮಾಡಿ ಜನರಿಗೆ ಮರೆಸುವಂಥ, ಜನ ಮರೆಯೋದಿಲ್ಲ ಇದನ್ನು. ಭಾಳ ದಿವಸಗಳ ಕಾಲ ಇದು ಮರಿಲಿಕ್ಕೆ ಸಾಧ್ಯ ಇರಲಾರದಂಥ ಘಟನೆ ಇದು ಅತ್ಯಂತ ಬೇಜವಾಬ್ದಾರಿಯಿಂದ ನಡ್ಕೊಂಡಿರುವಂಥ ಉಪಮುಖ್ಯಮಂತ್ರಿ ಮತ್ತು ಅದಕ್ಕೆ ಕುಮ್ಮಕ್ಕು ಕೊಟ್ಟಿರುವಂಥವರು ಆ ನಂತರ ಪೈಪೋಟಿಯಲ್ಲಿ ಮುಖ್ಯಮಂತ್ರಿಗಳು ಅವರು ಗೃಹ ಮಂತ್ರಿಗೆ ಮತ್ತು ಮುಖ್ಯಮಂತ್ರಿಗೆ ಏನು ನಡೀತಾ ಇದೆ ಅಂತ ಬ್ರೀಫ್ ಮಾಡ್ತಾರೆ ಬೆಳಗ್ಗೆ 7:15. ಇದೇನು 3ನೇ ತಾರೀಕು ಸಾಯಂಕಾಲ IPL ಇತ್ತು. ಅವತ್ತು ರಾತ್ರಿ ಗೆದ್ದ ನಂತರ ಭಾಳ ಸಮಾಜದ್ದು ಭಾಳ ದೌರ್ಭಾಗ್ಯ. ಇಡೀ ಬೆಂಗಳೂರಿನಲ್ಲಿ ಕುಡಿದು ಕುಪ್ಪಳಿಸಿದ್ದರಿಂದ ಪೊಲೀಸರು ಭಾಳ ದಣಿವಾದದ್ದರಿಂದ ಪೊಲೀಸ್ ಅಧಿಕಾರಿ ದಯಾನಂದ್ ಅವರು ನೆಕ್ಸ್ಟ್ ಡೇ ನಾನು ಬ್ರೀಫಿಂಗ್ ಬರಲ್ಲ ಅಂತ ಹೋಮ್ ಮಿನಿಸ್ಟ್ರಿಗೆ ಮೆಸೇಜ್ ಮಾಡ್ಯಾರ. ಆ ರೀತಿ ಕಮಿಷನರು ಡೈರೆಕ್ಟ್ CMಗೆ ಕಾಲ್ ಮಾಡಿದ್ರು ಕೂಡ ಈಗ ಅವರ ತಲೆದಂಡ ಮಾಡಲಾಗಿದೆ. DCP ಭದ್ರತಾ ವಿಭಾಗ ಏನು ಪತ್ರ ಬರೆದಿದ್ದಾರೆ ಅನ್ನೋದರ ಡೀಟೇಲ್ಸನ್ನು ಆಲ್ರೆಡಿ ನಿನ್ನೆನೇ ಇಟ್ಟಿದ್ದೀವಿ ನಾವು ನಿಮ್ಮ ಮುಂದೆ. RCBಗೆ ಲಕ್ಷಾಂತರ ಫ್ಯಾನ್ಸ್ ಬರ್ತಾರೆ, ಸಮಯ ಬೇಕು. ಮತ್ತು ವೇದಿಕೆ ಭದ್ರತೆಯ ಬಗ್ಗೆ ಚೆಕ್ ಮಾಡೋದಕ್ಕೆ ಇಷ್ಟು ಸಮಯ ಬೇಕು. ಮತ್ತು ಅವಘಡಗಳಾಗದೇ ಇರೋ ರೀತಿಯಲ್ಲಿ ಮುಂಜಾಗ್ರತೆ ಕೈಗೊಳ್ಳೋದಕ್ಕೆ ಅಲ್ಲಿ ಎಲೆಕ್ಟ್ರಿಕ್ ಸೇಫ್ಟಿ ಅದೆಲ್ಲದಕ್ಕೂ ಬೇಕು. ಆ್ಯಂಟಿ ಡ್ರೋನ್ ಸಿಸ್ಟಮನ್ನು ಅಳವಡಿಸಬೇಕು. ಹೊರಗಡೆಯಿಂದ ಡ್ರೋನ್ಗಳನ್ನು ಯೂಸ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಡೇಂಜರ್ ಅಲ್ವಾ? ಒಂದು ಪಾರಂಪರಿಕ ಕಟ್ಟಡ ವಿಧಾನಸೌಧ ಮೆಟ್ಟಿಲುಗಳ ಮೇಲೆ ನಡೀತಾ ಇದ್ದ ಕಾರ್ಯಕ್ರಮಕ್ಕೆ ಸಿಕ್ಕಾಪಟ್ಟೆ ತಯಾರಿ ಮಾಡಬೇಕಾಗತ್ತೆ. ಇದು ಜನರ ಜೀವ ಹೋಗಿದ್ದು ಒಂದು ಲೆಕ್ಕ, ಆದರೆ ಇನ್ನೇನಾದರೂ ದೊಡ್ಡ ಮಟ್ಟದಲ್ಲಿ ಜನ ಸೇರೋ ಕಡೆ ಸ್ಕೆಚ್ ಹಾಕೋದು, ಭಯೋತ್ಪಾದಕ ಕೃತ್ಯ, ಅದಕ್ಕೂ ತಯಾರಿ ನಡೆಸ್ಕೊಳ್ಬೇಕಲ್ವ. ಭದ್ರತೆ ಅಂದರೆ ಅದೆಲ್ಲದಕ್ಕೂ ಸಮಯ ಕೇಳಿರ್ತಾರೆ ಅವರು. ಆ್ಯಂಟಿ ಡ್ರೋನ್ ಸಿಸ್ಟಮ್ ಅಳವಡಿಸೋದ್ರಿಂದ ಹಿಡಿದು ಯಾರೋ ಏನಾದರೂ ಒಂದು ಕುಕೃತ್ಯ ಮಾಡಬಹುದಪ್ಪ. ಅದಕ್ಕೆಲ್ಲ ತಯಾರಿನೂ ಒಂದು ಕಾರ್ಯಕ್ರಮ ಅಂದರೆ ಸಾವಿರಾರು ಆ್ಯಂಗಲ್ ಇರುತ್ತೆ. ಅನಾಹುತ ಆದಾಗ ಅದೊಂದು ಆ್ಯಂಗಲ್ ಗೊತ್ತಾಗುತ್ತೆ, ಇನ್ನೂ 10 ಆ್ಯಂಗಲ್ಗಳಲ್ಲಿ ತಪ್ಪುಗಳನ್ನು ಮಾಡಿದ್ದು ಹೊರಗಡೆ ಬರಲ್ಲ. ಯಾವ್ದು ತಪ್ಪಾಗಿದೆಯೋ ಅದು ಮಾತ್ರ ಹೊರಗಡೆ ಬರುತ್ತೆ. ಇಷ್ಟು ಡೀಟೇಲ್ ಆಗಿ ಪೊಲೀಸ್ ಇಲಾಖೆ ಹೇಳಿದೆ ಅಂದರೆ ಅವ್ರಿಗೆ ಗೊತ್ತಿತ್ತು ಎಷ್ಟು ಜನ ಬರ್ತಾರೆ ಅಂತ. ಪೊಲೀಸರಿಗೆ ಗೊತ್ತಿತ್ತು ಲಕ್ಷ ಜನ ಬರ್ತಾರೆ ಅಂತ. ಬಟ್ ಸರ್ಕಾರಕ್ಕೆ ಗೊತ್ತಿರಲಿಲ್ಲ 30-35 ಸಾವಿರ ಜನ ಬರಬಹುದು ಅಂತ ಅಂದ್ಕೊಂಡಿದ್ರು. ಬಾಯ್ ಬಿಟ್ಟು ಹೇಳಿರೋದಲ್ವ ಅವರು, ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಇಷ್ಟು ಅಂತ. ಸೊ ಭದ್ರತಾ ವಿಭಾಗ ಎಚ್ಚರಿಸಿದ ಮೇಲೆ, ದಯಾನಂದ್ ಅವರು ಕಾಲ್ ಮಾಡಿದ ಮೇಲೇನು ಇಷ್ಟು ದೊಡ್ಡ ಎಡವಟ್ಟನ್ನು ಮಾಡಿ ಸಾಯಿಸಿದ್ದಾರೆ ಜನರನ್ನು ಅಂತ ಈಗ ಮುಗಿಬಿದ್ದಿರೋದು. ಪ್ರಹ್ಲಾದ್ ಜೋಶಿ ಅವರು ತನಗಿರುವ ಪಕ್ಕಾ ಅಫಿಷಿಯಲ್ ಇನ್ಫಾರ್ಮೇಷನ್ ಅಂತ ಇದನ್ನು ಮೀಡಿಯಾ ಮುಂದೆ, ರಾಜ್ಯದ ಜನರ ಮುಂದೆ ಇಟ್ಟಿದ್ದಾರೆ. ಇದು ಒಂದು ಕಡೆ. ರಾಜ್ಯಪಾಲರಿಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಪ್ರಶ್ನೆ ಎದ್ದಿದೆ ಈಗ. ಅದೇನು ಅಂತ ಕೇಳಿದ್ರೆ, ರಾಜ್ಯಪಾಲರಿಗೆ ಯಾರು ಇನ್ವೈಟ್ ಮಾಡಿದ್ದಾರೆ? KSCA ಕಡೆಯಿಂದನ, ರಾಜ್ಯ ಸರ್ಕಾರದ ಕಡೆಯಿಂದ ಅನ್ನೋದಕ್ಕೆ ಉತ್ತರನೇ ಸಿಗ್ತಿಲ್ಲ. ರಾಜಭವನ ಅದಕ್ಕೆ ಆನ್ಸರ್ ಮಾಡ್ತಿಲ್ಲ, ಸರ್ಕಾರನೂ ಅದಕ್ಕೆ ಆನ್ಸರ್ ಮಾಡ್ತಿಲ್ಲ. CM DCM ಕೇಳಿದ್ರೆ ಅವ್ರನ್ನೇ ಕೇಳ್ಕೊಳ್ಳಿ ಅಂತಾರೆ, ಅವ್ರನ್ನ ಕೇಳಿದ್ರೆ ಇದಕ್ಕೆ ಉತ್ತರ ಕೊಡೋದಕ್ಕೆ ಸಾಧ್ಯವಾಗಲ್ಲ ಅನ್ನೋ ರೀತಿಯಲ್ಲಿ. ಸೊ ಇದೊಂದು ದೊಡ್ಡ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ.
ಹಾಗಾಗಿ ಏನು ನಡೆದಿದೆ ಅಸಲಿಗೆ? ಗೋವಿಂದರಾಜ್ ಅವರು ಸಸ್ಪೆಂಡ್ ಮಾಡಲಾಗಿದೆ. ಗೋವಿಂದರಾಜ್ ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರು? ತಪ್ಪಾಗಿದೆ ಅಂದರೆ ಅವ್ರ ಮೇಲೆ FIR ಹಾಕದೆ ಯಾಕೆ ಬಿಟ್ಟರು? ಈ ಥರ ಸಾವಿರಾರು ಪ್ರಶ್ನೆಗಳು. ಸತ್ಯವತಿಯವರು ಮತ್ತು ಇವರು ಶಾಲಿನಿ ರಜನೀಶ್ ಅವ್ರಿಗೆ DPIR ಸಲಹೆ ಗೊತ್ತಿದ್ದು ಕೂಡ ನನ್ನ ಗಮನಕ್ಕೆ ತಂದಿಲ್ಲ ಅಂತ CM ಸಿಟ್ಟಾಗಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಿವೆ. ಬಟ್ ಅವ್ರು ಏನು ತಪ್ಪು ಮಾಡಿದ್ದಾರೆ, ಆ್ಯಕ್ಷನ್ ಆಗಲ್ಲ ಅಂತ ಅವ್ರದ್ದೇ ಸ್ಟೇಟ್ಮೆಂಟ್ ಬರುತ್ತೆ. ಹಾಗಾಗಿ ಇನ್ನು ತುಂಬ ಸಿಂಪಲ್ಲಾಗಿ ಒಂದಿಷ್ಟು ಜನರ ಮೇಲೆ ಆ್ಯಕ್ಷನ್ ಮಾಡಿ ಸಸ್ಪೆಂಡ್ ಮಾಡಿ ಜನರಿಗೆ ಇದು ಮರ್ತು ಹೋಗೋ ರೀತಿಯಲ್ಲಿ ಮಾಡೋಣ ಅಂತ ಸರ್ಕಾರ ಅಂದ್ಕೊಳ್ತಿದೆ. ಆದರೆ ಸರಿಯಾಗಿ ಯಾರಾದರೂ, ಅದು ಪ್ರತಿಪಕ್ಷ ಆಗಿರಲಿ ಅಥವಾ ಯಾರಾದರೂ ಹೋರಾಟಗಾರರು ಸರಿಯಾಗಿ ಕಾನೂನು ಫೈಟ್ ಮಾಡಿದ್ರೆ ಮಾತ್ರ, ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲದೆ ಕಾನೂನು ಫೈಟ್ ಮಾಡಿದ್ರೆ ಮಾತ್ರ ಸಂಕಷ್ಟ ಅಷ್ಟು ಸಣ್ಣ ಪ್ರಮಾಣದಲ್ಲ. ಇಲ್ಲಿ 11 ಜನರ ಜೀವ, 60 ಜನರಿಗೆ ಇವತ್ತು ಬಹಳ ಕಷ್ಟದಾಯಕ ಪರಿಸ್ಥಿತಿಯಲ್ಲಿದ್ದಾರೆ. ಕೆಲಸ ಕಾರ್ಯ ಬಿಟ್ಟು ಬೆಡ್ ರಿಡನ್ ಆಗಿ 2 ತಿಂಗಳು ರೆಸ್ಟ್ ತಗೊಳ್ಳುವಂಥ ಪರಿಸ್ಥಿತಿಯಲ್ಲೂ ಗಾಯಾಳುಗಳಿದ್ದಾರೆ. ಹಾಗಾಗಿ ಸಣ್ಣ ವಿಷಯ ಅಲ್ಲ. ಇದರ ನಡುವೆ ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ ಮಿನಿಸ್ಟರ್ ನೋಡಿ ಏನು ಒಪ್ಕೊಂಡಿದ್ದಾರೆ. ತಪ್ಪುಗಳಾಗಿರೋದು ಹೌದು, ಫೇಲ್ ಆಗಿರೋದು ಹೌದು ಅಂತಾರೆ ಅವರು, ಓಪನ್ ಆಗಿ ಅಂತಾರೆ. ಕೋಆರ್ಡಿನೇಷನ್ನು ಅದು ಇದು ಸಮಸ್ಯೆ ಆಗಿದೆ, ಆದರೆ ಹಿಂದೆಲ್ಲ ಆಗಿಲ್ವಾ? BJP ಅವ್ರ ಸರ್ಕಾರದಲ್ಲಿ ಆಗಿಲ್ವಾ? ಆಗಾಗಿಲ್ವಾ? ಈಗಾಗಿಲ್ವಾ? ಮೋದಿ ರಾಜೀನಾಮೆ ಕೊಡಿ ಅಂತ ನಾವು ಹೇಳಿದೀವ? ಅದೆಲ್ಲ ಸರಿಯಲ್ಲ, ತಪ್ಪಾಗಿರೋದು ಹೌದು, ಇನ್ವೆಸ್ಟಿಗೇಷನ್ ಆಗುತ್ತೆ ಅಂತಾರೆ ಅವರು. ಮೋದಿ ಅವರ ರಾಜೀನಾಮೆ ನಾವು ಆಗ್ರಹ ಮಾಡ್ತಿದ್ವಿ, ಅದು ಸರಿಯಾದ ಕ್ರಮ ಅಲ್ಲ ಅಂತ ನಾವು ಬಿಟ್ಟಿದ್ದೀವಿ. ಫೇಲ್ಯೂರ್ ಆಗದಂತೆ ನಿಜ, ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ. ಹಿಂದಿನ ಸರ್ಕಾರಗಳು ಕೂಡ ಬಹಳಷ್ಟು ಘಟನೆಗಳು ನಡೆದಿದೆ. ಅವಾಗ ಯಾರು ಕೂಡ ರಾಜೀನಾಮೆ ಕೊಡಲಿಕ್ಕೆ ನಾವು ಒತ್ತಾಯ ಮಾಡಿಲ್ಲ. ತನಿಖೆಯಿಂದ ಹೊರಗೆ ಬರಬೇಕು, ಯಾರದು ಸರಿಯಾಗಿ ಕೆಲಸ ನಿರ್ವಹಿಸಿಲ್ಲ, ಯಾರ ಪಾತ್ರ ಸರಿ ಇಲ್ಲ ಅನ್ನೋದು ವರದಿ ಬಂದಾಗ ಗೊತ್ತಾಗುತ್ತೆ. ಸೊ ತಪ್ಪಾಗಿರೋದು ಹೌದು ಮತ್ತು ಇಲಾಖೆಗಳ ನಡುವಿನ ಕೋಆರ್ಡಿನೇಷನ್ ಸಮಸ್ಯೆ ಇದ್ದದ್ದು ಹೌದು ಅನ್ನೋದನ್ನು ಸತೀಶ್ ಜಾರಕಿಹೊಳಿ ಅವರು ಬಯಲು ಮಾಡಿದ್ದಾರೆ, ಸತ್ಯವನ್ನು ಒಪ್ಕೊಂಡಿದ್ದಾರೆ. ಹಾಗಾಗಿ ಇಷ್ಟೆಲ್ಲ ಆದಮೇಲೂ ಕೂಡ ಯಾಕಾಗಿ ಈ ವೇಟಿಂಗು ಅನ್ನೋದೇ ಅರ್ಥ ಆಗ್ತಿಲ್ಲ. ಇದ್ರ ಮೇಲೆ ನೋಡಿ BJP ಅವ್ರು ಹೇಳ್ತಿರೋದಷ್ಟೇ, ಮಹಾಕುಂಭಕ್ಕೆ 1 ವರ್ಷದಿಂದ ತಯಾರಿ ನಡೆದಿತ್ತು. ತಯಾರಿ ಮಾಡಿ ಎಲ್ಲ ಮಾಡೂ ಕೂಡ ಏನೋ ಒಂದು ಹೆಚ್ಚು ಕಡಿಮೆ ಆಗೋದು, ಅದು ಅಪಘಾತ ಅನಾಹುತಗಳು ಅನಿರೀಕ್ಷಿತವಾಗಿ ಆಗುತ್ತೆ, ಇಲ್ಲ ಯಾರೋ ಒಬ್ಬ ವ್ಯಕ್ತಿಯ ತಪ್ಪಿನಿಂದ ಆಗುತ್ತೆ. ಆದರೆ ಈ ರೀತಿ ತಪ್ಪನ್ನೇ ಪ್ಲ್ಯಾನ್ ಮಾಡಿ ಮಾಡೋದು ಇದೆಯಲ್ವಾ, ಅದಕ್ಕೂ ಇದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ ಅಂತ ಕುಂಭಮೇಳ ಹೋಲಿಕೆಗೆ ಅಟ್ಯಾಕ್ ಕೂಡ ಮಾಡ್ತಿದ್ದಾರೆ ಇವರು, ಕೌಂಟರನ್ನು ಕೊಡ್ತಿದ್ದಾರೆ. ಈ ರೀತಿಯಲ್ಲಿ ಈ RCB ಕಾಲ್ ತುಳಿದ ಕೇಸ್ಗೆ ಏನೂ ಸಮಸ್ಯೆ ಆಗಿಲ್ಲ ಅನ್ನೋ ರೀತಿಯಲ್ಲಿ ತೆರೆ ಎಳೆಯುವ ಪ್ರಯತ್ನ ಸರ್ಕಾರ ಮಾಡ್ತಾ ಇದ್ರೆ, ಕಾನೂನು ಹೋರಾಟ ಒಂದೇ ಈಗ ಉಳ್ಕೊಂಡಿರೋದು. ಹೈಕೋರ್ಟ್ ಸುಮೋಟೋ ಕೇಸ್ ದಾಖಲಾಗಿರೋದ್ರಿಂದ ಇದೆಲ್ಲ ವಿಷಯಗಳು ಅಲ್ಲಿ ತೆರೆದುಕೊಳ್ಳಲಿವೆ ಅನ್ನುವಂಥ ಒಂದು ವಿಚಾರ ಅಷ್ಟು ಸುಲಭ ಅಂತೂ ಇಲ್ಲ. ಈಗ BJP ಅವರು ರಾಜ್ಯಪಾಲರ ಮೊರೆ ಹೋಗ್ತಿದ್ದಾರೆ, ಸರ್ಕಾರವನ್ನೇ ವಜಾಗೊಳಿಸಬೇಕು ಅಂತ ತೀವ್ರ ಹೋರಾಟಕ್ಕೆಲ್ಲ ಪ್ಲಾನ್ ಆಗಿದೆ. ಆದರೆ ಆ ತೀವ್ರ ಹೋರಾಟ ಒಂದೇ ದಿನಕ್ಕೆ ಮುಗಿದೇ ಇದ್ದರೆ ಕಾನೂನು ಹೋರಾಟವನ್ನು ಮಾಡುವ ಪ್ಲಾನ್ ಮಾಡಿದ್ರೆ ಕಷ್ಟ ಇದೆ ಅನ್ನೋದು ಎಕ್ಸ್ಪರ್ಟ್ಸ್ ಹೇಳ್ತಿರೋದು. ಅಷ್ಟು ಸಲೀಸಿಲ್ಲ ಈ ಕೇಸು ಅಂತ. ಆದರೆ ತೀವ್ರ ಹೋರಾಟ ಬಲಿಯಾಗಿಬಿಟ್ರೆ, ಅಲ್ಲೇ ತುಳಿತಕ್ಕೆ ಆ ಹೋರಾಟವೇ ಒಳಗಾಗಿಬಿಟ್ರೆ ಗೊತ್ತಿಲ್ಲ. ಮಾಹಿತಿ ನಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.